ಬೆಂಗಳೂರಿನ ವಿವಿಧ ಕಡೆ ಇವತ್ತು ದಿಢೀರಂತ ಮಳೆ ಆಗಿ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಯಿತು. ಹಲವು ಕಡೆ ದಿಢೀರಂತ ಸುರಿದ ಮಳೆಗೆ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದ್ದಕ್ಕಿದ್ದಂಗೆ ಬೆಂಗಳೂರಿನಲ್ಲಿ ಮಳೆ ಬಂತು. ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆ ಆಯಿತು. ಇನ್ನೂ ಮಳೆಗಾಲ ಆರಂಭ ಆಗಿಲ್ಲ, ಒಂದೇ ಒಂದು ಮಳೆಗೆ ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಸಮಸ್ಯೆ. ದಿಢೀರ್ ಸುರಿದ ಮಳೆಗೆ ವಾಹನ ಸವಾರರು ಪರದಾಡಿದ್ದಾರೆ. ಸಿಎಸ್ಬಿ ಲೇಔಟ್ ಅಲ್ಲಿ ಜನರಿಗೆ ಮಳೆ ಕಾಟ ಜೋರಾಗಿದೆ. ಸಮಸ್ಯೆಗಳಿಂದಾಗಿ ಜನ ಪರದಾಡುವಂತಾಗಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ಮಳೆ ನೀರು ನುಗ್ಗಿ ಸಮಸ್ಯೆ ಆಗಿದೆ. ನೋಡಿ, ತಾವು ಹಲವು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಈಗ ಯಾವ ರೀತಿ ಬೆಂಗಳೂರಿನಲ್ಲಿ ದಿಢೀರ್ ಮಳೆಯಿಂದಾಗಿ ಎಲ್ಲೆಲ್ಲಿ ಏನೇನು ಅವಾಂತರ ಸಮಸ್ಯೆ ಆಗಿದೆ ಅಂತ ಹೇಳಿ ವಾಹನ ಸವಾರರು ಪರದಾಡಿದ್ದಾರೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಸರಾಗವಾಗಿ ನೀರು ಚರಂಡಿ ಹರಿದು ಹೋಗಿಲ್ಲ. ಇನ್ನು ಸಾಲುಗಟ್ಟಲೆ ವಾಹನಗಳು ನಿಂತಿವೆ ಮಳೆಯಿಂದಾಗಿ. ಇನ್ನು ಲೇಔಟ್ಗಳಲ್ಲಿ ಮನೆಗಳಿಗೇನೆ ನೀರು ನುಗ್ಗಿರುವಂತಹ ದೃಶ್ಯಗಳನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನಲ್ಲಿ ಮಳೆ ಆದ್ರೆ ಸಾಕು, ಮಳೆಗಳ ಜೊತೆಗೆ ಈ ರೀತಿ ಸಮಸ್ಯೆಗಳ ಮಳೆಯೂ ಕೂಡ ಜೋರಾಗಿರುತ್ತೆ. ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಬೆಂಗಳೂರಿನಲ್ಲಿ ಇವತ್ತು ಸುರಿದ ಮಳೆಯಿಂದಾಗಿ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಕೆಆರ್ ಸರ್ಕಲ್ ನಿಂದ ಪ್ರತಿನಿಧಿ ಅರವಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ, ಮಳೆಯಿಂದ ಏನೆಲ್ಲ ಸಮಸ್ಯೆ ಆಯಿತು, ಎಲ್ಲೆಲ್ಲಿ ಮಳೆ ಆಗಿದೆ? ಎಸ್ ಶ್ರೀಪಾದ್, ಭಾರಿ ಮಳೆಗೆ ಅಂದ್ರೆ ಇವತ್ತು ಸಿಲಿಕಾನ್ ಸಿಟಿನಲ್ಲಿ ನೀವು ನೋಡ್ತಾ ಇರಬಹುದು. ನಾವೀಗ ಕೆಆರ್ ಸರ್ಕಲ್ ಇದೀವಿ. ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇರಬಹುದು ಸುಮಾರು 1 ಗಂಟೆಗಳ ಕಾಲ ಈ ಕೆಆರ್ ಸರ್ಕಲ್ ಏನಿದೆ, ಈಗ ನೀವು ನೋಡ್ತಾ ಇರೋ ದೃಶ್ಯಗಳಲ್ಲಿ ನೃಪತುಂಗ ರಸ್ತೆ ಹೋಗ್ತಾ ಇರುವಂತದ್ದು. ಇದರ ಪಕ್ಕದಲ್ಲೇ ಈ ಒಂದು ಕೆಆರ್ ಸರ್ಕಲ್ ಅಂಡರ್ ಪಾಸ್ ಇದೆ. ಅಲ್ಲಿ ಮಳೆಯಿಂದಾಗಿ ಒಂದು ನೀರು ನಿಂತು ಸುಮಾರು 1 ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಕೂಡ ಆಯಿತು. ಸದ್ಯ ಸಿಲಿಕಾನ್ ಸಿಟಿಯ ಪರದಾಡುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿತ್ತು ಅಂತ ಹೇಳಿದ್ರೆ ಎಲ್ಲೋ ತಪ್ಪಾಗೋದಿಲ್ಲ. ಅದೇ ರೀತಿಯಾಗಿ ನೀವು ನೋಡ್ತಾ ಇರಬಹುದು ಈ ಕೆಆರ್ ಸರ್ಕಲ್ ನಿಂದ ವಿಧಾನಸೌಧಕ್ಕೆ ಹೋಗುವಂತಹ ರಸ್ತೆಯಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿಯೇ ಒಂದು ನೀರು ನಿಂತು ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಅದೇ ರೀತಿ ಹಾಗೆ ಇನ್ನು ಹಲವು ಭಾಗಗಳಲ್ಲಿ ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಹಲವು ಸಮಸ್ಯೆಗಳಾಗಿರುವಂತದ್ದು. ಕೆಲವು ಲೇಔಟ್ಗಳಲ್ಲಿ ನೀರು ನಿಂತಿರುವಂತದ್ದು ಜನರಿಗೆ ಪರದಾಟವನ್ನು ಸೃಷ್ಟಿ ಮಾಡಿದೆ. ಇನ್ನು ಕೂಡ ಮಳೆಗಾಲ ಶುರುವಾಗದಂತ ಹಿನ್ನೆಲೆಯಲ್ಲಿ ಸಣ್ಣ ಪ್ರಮಾಣದ ಮಳೆಗೆ ಈ ಒಂದು ನೀರು ನಿಲ್ಲುವಂತಹ ಸ್ಥಿತಿ ಇವತ್ತು ಬಂದಿರುವಂತದ್ದು. ಸದ್ಯ ಈಗ ಜನರು ಅಂದ್ರೆ ಸುಮಾರು ಅರ್ಧ ಗಂಟೆಯಿಂದ ಈ ಟ್ರಾಫಿಕ್ ಕ್ಲಿಯರ್ ಆಗುವಂತಹ ಕೆಲಸ ಆಗಿರುವಂತದ್ದು. ಸದ್ಯ ದ್ವಿಚಕ್ರ ವಾಹನ ಸವಾರರಾಗಿರಬಹುದು, ಹಾಗೆ ಇನ್ನಿತರರು ಅವರು ಹೋಗುವಂತ ಸ್ಥಳಕ್ಕೆ ಹೋಗುವಂತ ಕೆಲಸ ಮಾಡ್ತಾ ಇದ್ರೆ, ಆದ್ರೂ ಕೂಡ ಮಳೆ ಯಥಾಸ್ಥಿತಿಯಾಗಿ ಒಂದೇ ಸಮ ಸುರಿತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಹಲವು ಭಾಗಗಳಲ್ಲಿ ತೊಂದರೆ ಆಗಿರುವಂತದ್ದು. ಕೆಲ ಭಾಗದಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ರೆ, ಇನ್ನು ಕೆಲ ಭಾಗದಲ್ಲಿ ಟ್ರಾಫಿಕ್ ಜಾಮ್ನಿಂದಾಗಿ ತೊಂದರೆ ಆಯಿತು. ಅದೇ ರೀತಿಯಾಗಿ ಕೆಆರ್ ಸರ್ಕಲ್ ಬಳಿ ಕೂಡ ಈ ಒಂದು ವಿಧಾನಸೌಧದ ಮುಂಭಾಗದಲ್ಲಿ ನೀರು ನಿಂತು ಕೂಡ ಸುಮಾರು ಅರ್ಧ ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಆಯಿತು. ಯಥಾಸ್ಥಿತಿಯಲ್ಲಿ ನೃಪತುಂಗ ರಸ್ತೆಗೆ ಹೋಗುವಂತಹ ವಾಹನ ಸವಾರರಿಗೂ ಕೂಡ ತೊಂದರೆ ಆಯಿತು. ಈ ಒಂದು ಕೆಆರ್ ಸರ್ಕಲ್ ನ ಅಂಡರ್ ಪಾಸ್ ಏನಿದೆ ಅಲ್ಲಿಯೂ ಕೂಡ ನೀರು ನಿಂತು ಸಮಸ್ಯೆ ಆಯಿತು. ಒಟ್ಟಾರೆಯಾಗಿ ನಾವು ಗಮನಿಸಿದಾಗ ಈ ಒಂದು ಸಿಲಿಕಾನ್ ಸಿಟಿ ಏನಿದೆ, ಈ ಒಂದು ನಗರೀಕರಣ ಸಂದರ್ಭದಲ್ಲಿ ಒಂದು ಸಣ್ಣ ಪ್ರಮಾಣದ ಮಳೆ ಬಂದರೂ ಕೂಡ ನೀರು ನಿಲ್ತಾ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ಯಾವ ರೀತಿಯಾಗಿ ನಗರೀಕರಣ ಆಗ್ತಾ ಇದೆ, ಅದೇ ರೀತಿಯಾಗಿ ಒಂದು ಮಳೆಯ ನೀರನ್ನ ಯಾವ ರೀತಿ ಬಳಕೆ ಮಾಡ್ಕೊಳ್ಬೇಕು ಅಥವಾ ಈ ಒಂದು ಸಮಸ್ಯೆ. ಫೈನ್, ಥ್ಯಾಂಕ್ ಯು ಅರವಿಂದ್ ಮಾಹಿತಿಗಾಗಿ. ಬೆಂಗಳೂರಿನ ವಿವಿಧ ಕಡೆ ಇವತ್ತು ದಿಢೀರಂತ ಮಳೆ ಆಗಿ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಯಿತು. ಹಲವು ಕಡೆ ದಿಢೀರಂತ ಸುರಿದ ಮಳೆಗೆ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದ್ದಕ್ಕಿದ್ದಂಗೆ ಬೆಂಗಳೂರಿನಲ್ಲಿ ಮಳೆ ಬಂತು. ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆ ಆಯಿತು. ಇನ್ನೂ ಮಳೆಗಾಲ ಆರಂಭ ಆಗಿಲ್ಲ, ಒಂದೇ ಒಂದು ಮಳೆಗೆ ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಸಮಸ್ಯೆ. ದಿಢೀರ್ ಸುರಿದ ಮಳೆಗೆ ವಾಹನ ಸವಾರರು ಪರದಾಡಿದ್ದಾರೆ. ಸಿಎಸ್ಬಿ ಲೇಔಟ್ ಅಲ್ಲಿ ಜನರಿಗೆ ಮಳೆ ಕಾಟ ಜೋರಾಗಿದೆ. ಸಮಸ್ಯೆಗಳಿಂದಾಗಿ ಜನ ಪರದಾಡುವಂತಾಗಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ಮಳೆ ನೀರು ನುಗ್ಗಿ ಸಮಸ್ಯೆ ಆಗಿದೆ. ನೋಡಿ, ತಾವು ಹಲವು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಈಗ ಯಾವ ರೀತಿ ಬೆಂಗಳೂರಿನಲ್ಲಿ ದಿಢೀರ್ ಮಳೆಯಿಂದಾಗಿ ಎಲ್ಲೆಲ್ಲಿ ಏನೇನು ಅವಾಂತರ ಸಮಸ್ಯೆ ಆಗಿದೆ ಅಂತ ಹೇಳಿ ವಾಹನ ಸವಾರರು ಪರದಾಡಿದ್ದಾರೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಸರಾಗವಾಗಿ ನೀರು ಚರಂಡಿ ಹರಿದು ಹೋಗಿಲ್ಲ. ಇನ್ನು ಸಾಲುಗಟ್ಟಲೆ ವಾಹನಗಳು ನಿಂತಿವೆ ಮಳೆಯಿಂದಾಗಿ. ಇನ್ನು ಲೇಔಟ್ಗಳಲ್ಲಿ ಮನೆಗಳಿಗೇನೆ ನೀರು ನುಗ್ಗಿರುವಂತಹ ದೃಶ್ಯಗಳನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನಲ್ಲಿ ಮಳೆ ಆದ್ರೆ ಸಾಕು, ಮಳೆಗಳ ಜೊತೆಗೆ ಈ ರೀತಿ ಸಮಸ್ಯೆಗಳ ಮಳೆಯೂ ಕೂಡ ಜೋರಾಗಿರುತ್ತೆ.
ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಬೆಂಗಳೂರಿನಲ್ಲಿ ಇವತ್ತು ಸುರಿದ ಮಳೆಯಿಂದಾಗಿ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಕೆಆರ್ ಸರ್ಕಲ್ ನಿಂದ ಪ್ರತಿನಿಧಿ ಅರವಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ, ಮಳೆಯಿಂದ ಏನೆಲ್ಲ ಸಮಸ್ಯೆ ಆಯಿತು, ಎಲ್ಲೆಲ್ಲಿ ಮಳೆ ಆಗಿದೆ? ಎಸ್ ಶ್ರೀಪಾದ್, ಭಾರಿ ಮಳೆಗೆ ಅಂದ್ರೆ ಇವತ್ತು ಸಿಲಿಕಾನ್ ಸಿಟಿನಲ್ಲಿ ನೀವು ನೋಡ್ತಾ ಇರಬಹುದು. ನಾವೀಗ ಕೆಆರ್ ಸರ್ಕಲ್ ಇದೀವಿ. ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇರಬಹುದು ಸುಮಾರು 1 ಗಂಟೆಗಳ ಕಾಲ ಈ ಕೆಆರ್ ಸರ್ಕಲ್ ಏನಿದೆ, ಈಗ ನೀವು ನೋಡ್ತಾ ಇರೋ ದೃಶ್ಯಗಳಲ್ಲಿ ನೃಪತುಂಗ ರಸ್ತೆ ಹೋಗ್ತಾ ಇರುವಂತದ್ದು. ಇದರ ಪಕ್ಕದಲ್ಲೇ ಈ ಒಂದು ಕೆಆರ್ ಸರ್ಕಲ್ ಅಂಡರ್ ಪಾಸ್ ಇದೆ. ಅಲ್ಲಿ ಮಳೆಯಿಂದಾಗಿ ಒಂದು ನೀರು ನಿಂತು ಸುಮಾರು 1 ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಕೂಡ ಆಯಿತು. ಸದ್ಯ ಸಿಲಿಕಾನ್ ಸಿಟಿಯ ಪರದಾಡುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿತ್ತು ಅಂತ ಹೇಳಿದ್ರೆ ಎಲ್ಲ ತಪ್ಪಾಗೋದಿಲ್ಲ. ಅದೇ ರೀತಿಯಾಗಿ ನೀವು ನೋಡ್ತಾ ಇರಬಹುದು ಈ ಕೆಆರ್ ಸರ್ಕಲ್ ನಿಂದ ವಿಧಾನಸೌಧಕ್ಕೆ ಹೋಗುವಂತ ರಸ್ತೆಯಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿಯೇ ಒಂದು ನೀರು ನಿಂತು ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಅದೇ ರೀತಿ ಹಾಗೆ ಇನ್ನು ಹಲವು ಭಾಗಗಳಲ್ಲಿ ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಹಲವು ಸಮಸ್ಯೆಗಳಾಗಿರುವಂತದ್ದು, ಕೆಲವು ಲೇಔಟ್ಗಳಲ್ಲಿ ನೀರು ನಿಂತಿರುವಂತದ್ದು ಜನರಿಗೆ ಪರದಾಟವನ್ನು ಸೃಷ್ಟಿ ಮಾಡಿದೆ. ಇನ್ನು ಕೂಡ ಮಳೆಗಾಲ ಶುರುವಾಗದಂತ ಹಿನ್ನೆಲೆಯಲ್ಲಿ ಸಣ್ಣ ಪ್ರಮಾಣದ ಮಳೆಗೆ ಈ ಒಂದು ನೀರು ನಿಲ್ಲುವಂತಹ ಸ್ಥಿತಿ ಇವತ್ತು ಬಂದಿರುವಂತದ್ದು. ಸದ್ಯ ಈಗ ಜನರು ಅಂದ್ರೆ ಸುಮಾರು ಅರ್ಧ ಗಂಟೆಯಿಂದ ಈ ಟ್ರಾಫಿಕ್ ಕ್ಲಿಯರ್ ಆಗುವಂತಹ ಕೆಲಸ ಆಗಿರುವಂತದ್ದು. ಸದ್ಯ ದ್ವಿಚಕ್ರ ವಾಹನ ಸವಾರರಾಗಿರಬಹುದು, ಹಾಗೆ ಇನ್ನಿತರರು ಅವರು ಹೋಗುವಂತ ಸ್ಥಳಕ್ಕೆ ಹೋಗುವಂತ ಕೆಲಸ ಮಾಡ್ತಾ ಇದ್ರೆ, ಆದ್ರೂ ಕೂಡ ಮಳೆ ಯಥಾಸ್ಥಿತಿಯಾಗಿ ಒಂದೇ ಸಮ ಸುರಿತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಹಲವು ಭಾಗಗಳಲ್ಲಿ ತೊಂದರೆ ಆಗಿರುವಂತದ್ದು. ಕೆಲ ಭಾಗದಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ರೆ, ಇನ್ನು ಕೆಲ ಭಾಗದಲ್ಲಿ ಟ್ರಾಫಿಕ್ ಜಾಮ್ನಿಂದಾಗಿ ತೊಂದರೆ ಆಯಿತು. ಅದೇ ರೀತಿಯಾಗಿ ಕೆಆರ್ ಸರ್ಕಲ್ ಬಳಿ ಕೂಡ ಈ ಒಂದು ವಿಧಾನಸೌಧದ ಮುಂಭಾಗದಲ್ಲಿ ನೀರು ನಿಂತು ಕೂಡ ಸುಮಾರು ಅರ್ಧ ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಆಯಿತು. ಯಥಾಸ್ಥಿತಿಯಲ್ಲಿ ನೃಪತುಂಗ ರಸ್ತೆಗೆ ಹೋಗುವಂತಹ ವಾಹನ ಸವಾರರಿಗೂ ಕೂಡ ತೊಂದರೆ ಆಯಿತು. ಈ ಒಂದು ಕೆಆರ್ ಸರ್ಕಲ್ ನ ಅಂಡರ್ ಪಾಸ್ ಏನಿದೆ ಅಲ್ಲಿಯೂ ಕೂಡ ನೀರು ನಿಂತು ಸಮಸ್ಯೆ ಆಯಿತು. ಒಟ್ಟಾರೆಯಾಗಿ ನಾವು ಗಮನಿಸಿದಾಗ ಈ ಒಂದು ಸಿಲಿಕಾನ್ ಸಿಟಿ ಏನಿದೆ, ಈ ಒಂದು ನಗರೀಕರಣ ಸಂದರ್ಭದಲ್ಲಿ ಒಂದು ಸಣ್ಣ ಪ್ರಮಾಣದ ಮಳೆ ಬಂದರೂ ಕೂಡ ನೀರು ನಿಲ್ತಾ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ಯಾವ ರೀತಿಯಾಗಿ ನಗರೀಕರಣ ಆಗ್ತಾ ಇದೆ, ಅದೇ ರೀತಿಯಾಗಿ ಒಂದು ಮಳೆಯ ನೀರನ್ನ ಯಾವ ರೀತಿ ಬಳಕೆ ಮಾಡ್ಕೊಳ್ಬೇಕು ಅಥವಾ ಈ ಒಂದು ಸಮಸ್ಯೆ. ಫೈನ್, ಥ್ಯಾಂಕ್ ಯು ಅರವಿಂದ್ ಮಾಹಿತಿಗಾಗಿ. ಬೆಂಗಳೂರಿನ ವಿವಿಧ ಕಡೆ ಇವತ್ತು ದಿಢೀರಂತ ಮಳೆ ಆಗಿ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಯಿತು. ಹಲವು ಕಡೆ ದಿಢೀರಂತ ಸುರಿದ ಮಳೆಗೆ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದ್ದಕ್ಕಿದ್ದಂಗೆ ಬೆಂಗಳೂರಿನಲ್ಲಿ ಮಳೆ ಬಂತು. ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆ ಆಯಿತು. ಇನ್ನೂ ಮಳೆಗಾಲ ಆರಂಭ ಆಗಿಲ್ಲ, ಒಂದೇ ಒಂದು ಮಳೆಗೆ ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಸಮಸ್ಯೆ. ದಿಢೀರ್ ಸುರಿದ ಮಳೆಗೆ ವಾಹನ ಸವಾರರು ಪರದಾಡಿದ್ದಾರೆ. ಸಿಎಸ್ಬಿ ಲೇಔಟ್ ಅಲ್ಲಿ ಜನರಿಗೆ ಮಳೆ ಕಾಟ ಜೋರಾಗಿದೆ. ಸಮಸ್ಯೆಗಳಿಂದಾಗಿ ಜನ ಪರದಾಡುವಂತಾಗಿದೆ. ತಗ್ಗು ಪ್ರದೇಶದ ಮನೆಗಳಿಗೆ